ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ಗಳು. ನಾಳೆ ಮ್ಯಾಚ್ ರಿಲೇಟೆಡೇ ಅಪ್ಡೇಟ್ಸ್ಗಳು ಇದಾವೆ. ಸೊ ಓಕೆ, ಹೋಗ್ಬಿಡೋಣ. ಫಸ್ಟ್ ಅಪ್ಡೇಟ್ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಟಕಾರ ನನಗೆ ಗಂಟೆ ಹೊಡೆದ ಮಾತ್ರ ಮರಿಬೇಡಿ. ಸೊ ಓಕೆ, ಮೊದಲನೇ ಅಪ್ಡೇಟು ಅಫ್ಘಾನಿಸ್ತಾನ್ ಕಡೆಯಿಂದ ಬರ್ತಾ ಇದೆ. ರಶೀದ್ ಖಾನ್ ಅವರು ರೂಲ್ಡ್ ಔಟ್ ಆಫ್ T20 ಸೀರೀಸ್ ಅಂತೆ. ಅವ್ರದ್ದು ಅವೈಲಬಿಲಿಟಿ ಒಂದು ಕ್ವಶನ್ ಅಲ್ಲೇ ಇತ್ತು. ಅವ್ರು ಸ್ಕ್ವಾಡ್ ಅನೌನ್ಸ್ ಮಾಡಿದಾಗ್ಲೂ ಒಂದು ಕ್ವಶನ್ ಅಲ್ಲೇ ಇತ್ತು, ಅವ್ರು ಆಡ್ತಾರೋ ಆಡೋದಿಲ್ವೋ ಅಂತ. ನಾವು ರಶೀದ್ ಖಾನ್ ಇದ್ರೆ ಏನೋ ಒಂಥರ ಕಳೆ ಅಂತ ಅನ್ಕೊಂಡಿದ್ವಿ, ಬಟ್ ರಶೀದ್ ಖಾನು ಇಲ್ಲ ಈ ಒಂದು ಸೀರೀಸ್ಗೆ ಅಂತ ಅಪ್ಡೇಟ್ ಬರ್ತಿದೆ. ರೂಲ್ಡ್ ಔಟ್ ಆಫ್ ದ ಸೀರೀಸ್ ಅಂತ. ಏನಕ್ಕೆ ಅಂದರೆ ಬ್ಯಾಕ್ ಇಂಜುರಿಯಿಂದ ಅವರು ಇನ್ನೂ 100% ರಿಕವರ್ ಆಗಿಲ್ವಂತೆ. ಸೊ ಆ ಕಾರಣದಿಂದ ಅವರು ನಾಳೆ ಮ್ಯಾಚಿಗಾಗಲಿ ಇನ್ನೂ 2 ಮ್ಯಾಚ್ಗಾಗಲಿ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ಬಿಟ್ಟು ನಾಳೆ ಮ್ಯಾಚಿಗೆ ವಿರಾಟ್ ಕೊಹ್ಲಿ ಅವರು ಇರೋದಿಲ್ವಂತೆ. ರೂಲ್ಡ್ ಔಟ್ ಆಫ್ ದ ಫಸ್ಟ್ T20 ಅಂತ ಅಪ್ಡೇಟ್ ಬರ್ತಾ ಇದೆ. ಮಗ ಏನಕ್ಕೆ ರೀಸನ್ ಅಂತ ಕೇಳಿದ್ರೆ ಪರ್ಸನಲ್ ರೀಸನ್ ಕೊಟ್ಟಿದ್ರಂತೆ ವಿರಾಟ್ ಕೊಹ್ಲಿ. ನಾಳೆ ಮ್ಯಾಚ್ ನಾನು ಆಡೋದಿಲ್ಲ ಅಂತ ಹೇಳ್ಬಿಡಿದ್ರಂತೆ. ಜನವರಿ 11ನೇ ತಾರೀಕು ನಾವು ಗೆಸ್ ಮಾಡಿರೋ ಪ್ರಕಾರ ವಾಮಿಕಾದು ಬರ್ತ್ಡೇ ಇರೋದ್ರಿಂದ, ಅಂದರೆ ವಿರಾಟ್ ಕೊಹ್ಲಿ ಅವ್ರ ಮಗಳದು ಬರ್ತ್ಡೇ ಇರೋದ್ರಿಂದ ಪ್ರಾಬ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಬರ್ತ್ಡೇ ಪಾರ್ಟಿ ಗೀಟಿ ಇರ್ತದಲ್ಲ, ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ವಿರಾಟ್ ಕೊಹ್ಲಿ ತಲೆಯಲ್ಲಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂತೆ ಪಂತೆ ಬರ್ತಾ ಇದೆ ಇವಾಗ. ಸೊ ಫಸ್ಟ್ ಮ್ಯಾಚಿಗೆ ನಾವು ಅನ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಒಂದೇ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಲಿ ಅಂತ ಅನ್ಕೊಂಡಿದ್ವಿ. ಬಟ್ ಇಬ್ಬರು ಬೇರೆ ಬೇರೆ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡೋ ಥರ ಆಗೋಗ್ಬಿಟ್ಟೈತಲ್ಲ. ಇವರು ಸೆಕೆಂಡ್ ಮ್ಯಾಚಿಂದ ಬರ್ತಾರಂತೆ. ಬಟ್ ನೋಡಿ, ಇವಾಗ ಫಸ್ಟ್ ಮ್ಯಾಚ್ ಯಾರೋ ಒಬ್ರು ಪ್ಲೇಯರ್ ಆಡ್ತಾರೆ ನಂಬರ್ 3, ಅವರ ನಂಬರ್ 3 ಮಸ್ತಾಗಿ ಆಡ್ತು ಅಂತಂದರೆ ಅವ್ರ ಕೂರ್ಸೋಕ್ಕಾಗೋದಿಲ್ಲ. ಸೊ ಆ ಥರ ಸಿನಾರಿಯೋ ಆಗೋಗ್ಬಿಡ್ತು ಅಂದರೆ ವಿರಾಟ್ ಕೊಹ್ಲಿ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಬರಲಿ ವಾಪಸ್ ಅಷ್ಟೇ. ನನಗೆ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಆಡಲಿ, ಸೆಕೆಂಡ್ ಮ್ಯಾಚ್ಗಾರು ಅಟ್ಲೀಸ್ಟ್ ಅವೈಲೇಬಲ್ ಆಗಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಇವತ್ತು ನನಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಅಂತೂ ಆಗಿರ್ತಾರೆ. ಯಾಕಂದರೆ ಸುಮಾರು ಆಲ್ಮೋಸ್ಟು 16 ತಿಂಗಳುಗಳಿಂದ ಇವರು ಆಡಿಲ್ಲ T20 ಇಂಟರ್ನ್ಯಾಷನಲ್ಸ. ಸೊ ಇವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಫಸ್ಟ್ ಮ್ಯಾಚಲ್ಲಿ ವಿಫಲವಾಗಿದೆ ಅಷ್ಟೇ. ಅಪ್ಡೇಟ್ ಬಂತ್ರಿ IPL ಸ್ಟಾರ್ಟ್ ಡೇಟ್ ರಿಲೇಟೆಡ್. ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ನಾ ಕೊಟ್ಟೆ, ಮಗ ನೋಡಿರ್ತೀರ ಅಂತ ಅನ್ಕೊಂಡಿದ್ದು. 22ನೇ ತಾರೀಕು ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನಾಗರಲ್ ಮ್ಯಾಚ್ RCB ವರ್ಸಸ್ CSK ಆಗುತ್ತೆ ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ ಅಂತ. ಜೊತೆಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಡೆಲ್ಲಿಲಿ ಮತ್ತೆ ಬೆಂಗಳೂರಲ್ಲಿ ಆಗುತ್ತೆ ಅಂತ ಅಪ್ಡೇಟ್ ಬರ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮುಂಬೈಯಲ್ಲಿ ಆಗಿತ್ತು, ಈ ಟೈಮ್ ಡೆಲ್ಲಿಲಿ ಮತ್ತೆ ಬೆಂಗಳೂರಲ್ಲಿ 2 ವೆನ್ಯೂಗಳಲ್ಲಿ ಆಗಬಹುದು ಅಂತ ಅಪ್ಡೇಟ್ ಅಂತೂ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬರೋವರೆಗೂ ನಾವು ಏನು ಹೇಳೋದಕ್ಕಾಗೋದಿಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ರಿಲೇಟೆಡ್. ಬಟ್ ನಾವು ವುಮೆನ್ಸ್ ಪ್ರೀಮಿಯರ್ ಲೀಗ್ ರಿಲೇಟೆಡ್ ಇಷ್ಟೇ ಅಪ್ಡೇಟ್ ಬರ್ತದೆ. ಯಾವತ್ತು ಸ್ಟಾರ್ಟ್ ಆಗುತ್ತೆ ಅದು ಇದು ಅಂತೆಲ್ಲ ಏನೂ ಬಂದಿಲ್ಲ, ಯಾಕಂದರೆ ಇನ್ನೂ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ಅಪ್ಡೇಟ್ ನಂಬರ್ 4 ಬಾಬರ್ ಆಜಮ್ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಬಾಬರ್ ಆಜಮ್ ಅವರಿಂದ ಕ್ಯಾಪ್ಟನ್ಸಿ ಅಂತೂ ಹೋಗಿದ್ದಂತೂ ಆಯಿತು. ಇವಾಗ ಅವರ T20 ಓಪನಿಂಗ್ ಸ್ಲಾಟ್ ಕೂಡ ಹೋಗುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಮುಂದೆ ಬರುವಂಥ ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡ್ T20 ಸೀರೀಸಲ್ಲಿ ಅವರು ಓಪನ್ ಮಾಡೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಬೇರೆ ಮಿಡ್ಲ್ ಆರ್ಡರ್ಲಿ ಆಡಬೇಕು ಅಂತ ಪಾಕಿಸ್ತಾನ್ PCBನೇ ಹೇಳಿದಾರಂತೆ. ಸೊ ಆದ್ದರಿಂದ ಅವ್ರು ಮಿಡ್ಲ್ ಆರ್ಡರ್ಲಿ ಆಡ್ತಾರಂತೆ. ಅಂತೆ ಪಂತೆ ಕಂತೆಗಳಂತೂ ಸುಮಾರು ಬರ್ತಾ ಇದೆ. ಓಕೆ, ಬಾಬರ್ ಆಜಮ್ ಅವರು ಒಂದೊಂದೇ ಕಳ್ಕೊಂಡು ಬಂದಿದ್ರೆ ಆಸ್ ಎ ಬ್ಯಾಟರ್ ಹೆಂಗೆ ಆಡ್ತಾರೆ, ಕ್ಯಾಪ್ಟನ್ಸಿ ಎಲ್ಲ ಬಿಟ್ಬಿಟ್ಟು ಅಂತ ಕಾದು ನೋಡಬೇಕಾಗಿದೆ. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಬಾಬರ್ ಆಜಮ್. ಒಂದು ಜಮಾನ್ದಲ್ಲಿ ಹೆವಿ ಜಮಾನ್ದಲ್ಲಿ ಅಂದರೆ ಒಂದೂವರೆ ವರ್ಷದಿಂದ ಹೆವಿ ಸೌಂಡಲ್ಲಿದ್ದಂಥ ಬಾಬರ್ ಆಜಮ್ ಅವರು ಇವಾಗ ಸಿಕ್ಕಾಪಟ್ಟೆ ಡಿಮ್ ಆಗೋಗ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5 ಆಡಮ್ ಗಿಲ್ಕ್ರಿಸ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನ್ ಇಸ್ ದ ವರ್ಸ್ಟ್ ಏಷ್ಯನ್ ಟೀಮ್ ಐ ಹ್ಯಾವ್ ಸೀನ್ ಇನ್ ಆಸ್ಟ್ರೇಲಿಯನ್ ಸಾಯಿಲ್ ಅಂತ. ಆಸ್ಟ್ರೇಲಿಯಾಗೆ ಟೂರ್ ಮಾಡಿದಾಗ ಪಾಕಿಸ್ತಾನಷ್ಟು ವರ್ಸ್ಟ್ ಆಗಿ ಯಾವ ಟೀಮೂ ಕೂಡ, ಯಾವ ಏಷ್ಯನ್ ಟೀಮೂ ಕೂಡ ಆಡಿಲ್ಲ ಅಂತ. ಅಂದರೆ ಅವರು ನೋಡಿರೋ ಪ್ರಕಾರ ಯಾವ ಏಷ್ಯನ್ ಟೀಮ್, ಇನ್ಫ್ಯಾಕ್ಟ್ ಶ್ರೀಲಂಕಾ ಆಗಿರಲಿ, ಇಂಡಿಯಾ ಆಗಿರಲಿ, ಬಾಂಗ್ಲಾ ಆಗಿರಲಿ, ಯಾರೇ ಆಗಿರಲಿ, ಇನ್ ಕೇಸ್ ಅವರು ಟೂರ್ ಮಾಡಿದ್ದಾಗ, ಬಾಂಗ್ಲಾದೇಶಲ್ಲಿ ಟೂರ್ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಓಕೆ, ಟೂರ್ ಮಾಡಿದಾಗ ಎಲ್ಲ ಸಲಿನೂ ಕೂಡ ಪರ್ಫಾರ್ಮೆನ್ಸು ಒಂದು ರೇಂಜಿಗೆ ಕೊಡ್ತಿದ್ರಂತೆ. ನಮ್ಮ ಇಂಡಿಯಾ ಎಲ್ಲ ಬಿಡಿ, ಅವ್ರಿಗೆಲ್ಲ ಸರಿಯಾಗಿ ಹಾಕೊಂಡು ಗುಮ್ಮಿದ್ದೀವಿ. ಸೊ ಇವ್ರೊಂಥರ ಡಬ್ಬಾ ಥರ ಪರ್ಫಾರ್ಮ್ ಮಾಡಿದ್ರಂತೆ. ಅವರ ಪ್ರಕಾರ ಇವ್ರ ಥರ ವರ್ಸ್ಟ್ ಟೀಮ್ ಇನ್ನೊಂದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಓಪನ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಯಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳೋದನ್ನ ಮಾತ್ರ ಮರಿಬಿಡಿ. ಸಿಗೋಣ, ಬಾ.